ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಬೋದು, ಬೇರೆ ಯಾವುದೇ ಹಬ್ಬಕ್ಕಾದ್ರೂ ಬಹಳ ಮಸ್ತಾಗಿ ಮಾಡುವಂತಹ ಪ್ರಸಾದ ರೆಸಿಪಿಗಳನ್ನು ಇವತ್ತಿನ ವಿಡಿಯೋದಾಗ ತೋರ್ಸಾಕತ್ತೀವಿ ರೀ. 9 ರೀತಿಯ ವಿಧ ವಿಧವಾದಂತಹ ಬೇರೆ ಬೇರೆ ಬಹಳ ಸುಲಭವಾಗಿ ಮಾಡುವಂತಹ ಪ್ರಸಾದಗಳು ನಿಮ್ಗೆ 100% ಇಷ್ಟ ಆಗ್ತಾವೆ. ಹಂಗೆ ನೀವು ಹುಡುಕ್ಯಾಡತ್ತಿರ್ಬೋದು, ಒಂದೊಂದು ರೆಸಿಪಿಗಳನ್ನ ಹುಡುಕ್ಯಾಡತ್ತಿರ್ತೀರಿ. ಆದ್ರೆ ನಾವು ನಿಮ್ಗೆ ಟೋಟಲ್ ಪೂರ್ತಿ ಪ್ಯಾಕೇಜನ್ನು ಪಾಯಸ ಆಗಿರ್ಬೋದು, ಹುಗ್ಗಿ ಆಗಿರ್ಬೋದು ರೀ, ಹಂಗೆ ಪುಳಿಯೋಗರೆ ಆಗಿರ್ಬೋದು, ಆಮೇಲೆ ಸಜ್ಜಿಗೆ ಆಗಿರ್ಬೋದು, ಮತ್ತು ಎಲ್ಲ ರೀತಿಯ ರೆಸಿಪಿಗಳನ್ನು ನಿಮ್ಗೆ ಒಂದು ವಿಡಿಯೋದಾಗ ತೊಗೊಂಡು ಬಂದೆವು. ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ, ತಟ್ನ ಗಂಟಿನೂ ಬಾರಿಸಿಬಿಡ್ರಿ. ಹಾಗಾದ್ರೆ ಮೊದಲನೇ ವಿಡಿಯೋ ಹೋಳಿಗೆಯನ್ನು ಶುರು ಮಾಡೋಣ. ಬರ್ರಿ ಬೇಳೆ ಹೋಳಿಗೆ ಮಾಡೋಣ. ಭಾಳ ಮಸ್ತಾಗಿ ಹೂರ್ಣ ತುಂಬಿ ಮಾಡುವಂತಹ ಈ ಒಂದು ಬೇಳೆ ಹೋಳಿಗೆ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತಂದ್ರೆ ರೀ, ನಾವು ಮೊದಲಿಗೆ ಒಂದು ಕುಕ್ಕರ್ದಾಗ ಬೇಳೆಯನ್ನು ತೊಗೊಂಡಿದ್ದೆವು. ಇಲ್ಲಿ ಕಡಲೆಬೇಳೆ ಎಷ್ಟ್ರಿ ಅಂತಂದ್ರೆ ನಾವಿಲ್ಲಿ 1.5 ಕಪ್ ಕಡಲೆಬೇಳೆಯನ್ನು ತೊಗೊಂಡ ಅದಕ್ಕೆ ನೀರು ಹಾಕಿ 1-2 ಸಲ ಸ್ವಚ್ಛಾಗಿ ನಾವು ಏನು ಮಾಡೋರಿ ತೊಳೆದಾದ ಮಾಲ್ತ ಅದಕ್ಕೆ ನೀರು ಸೇರಿಸ್ಬೇಕ್ರಲ್ಲ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು 3-4 ಕಪ್ ನೀರನ್ನು ಸೇರಿಸಿ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಅಡುಗೆ ಏನೇನು ಬಿಡನು ಅಷ್ಟು ಹಾಕಿದ ಮೇಲ್ತ ನೆಕ್ಸ್ಟ್ ಅದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸೀಟಿ ಹೊಡ್ಯಾಕ ಬಿಟ್ಟು ಚಲೋ ತಂಗಿ ಬ್ಯಾಳೆ ಕುದಿಯುವಂಗೆ ನೀವು ಸೀಟಿ ಹೊಡೆಸ್ರಿ. ಈ ಕಡೆ ಅದಕ್ಕೆ ಹಿಟ್ಟು ನಾದ್ಕೋಬೇಕಿರಲಿಲ್ಲ. ಅದಕ್ಕೆ 1-2 ಕಪ್ ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡು 1-2 ಕಪ್ ಗೋಧಿ ಹಿಟ್ಟನ್ನು ಏನು ಮಾಡೋಪ್ಪ ಅಂತಂದ್ರೆ ಚಂದಂಗೆ ಚಾಣಿಸಿ ತೊಗೊಂಡ್ರಿ. ಮುಂದೆ ಅದಕ್ಕೆ ಒಂದಿಟ ಉಪ್ಪು ಹಂಗೆ ಅರಿಶಿನ ಪುಡಿಯನ್ನು ಹಾಕಿ ಗೊತ್ತಾತ್ರಲ್ಲ. ಈಗ ಸ್ವಲ್ಪ ಬರಬ್ಬರಿಯಾಗಿ ಅದನ್ನ ಏನು ಮಾಡಿರಿ, ಡ್ರೈ ಮಿಕ್ಸ್ ಮಾಡಿ ಹಂಗೆ ಚಲೋ ತಂಗಿ ಅದೆಲ್ಲನೂ ನೀವು ಕುಡ್ಕೊಂಡು ಆದ್ಮೇಲೆ ಸ್ವಲ್ಪ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀರನ್ನು ಸೇರಿಸ್ಕೊತ ಹೋಗ್ರಿ. ನೀರು ಸೇರಿಸಿದಾದ್ಮೇಲೆ ಕನಕ ಚಂದಂಗಿ ರೆಡಿ ಮಾಡಿ. ಇನ್ನು ಮುಂದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಚಲೋ ತಂಗಿ ಮಿದ್ದಿ ಒಂದು ಪ್ಲೇಟೋ ಅಥವಾ ಒಂದು ಬೋಗಣಿ ಮುಚ್ಚಿ ಇಡ್ರಿ. ಈ ಕಡೆ ಕಡ್ಲಿಬೇಳೆ ಕುದ್ದಾವು ನಿಮಗೆ ಗೊತ್ತಾಗತ್ತೈತಿ, ನೋಡ್ಬೋದು ಒಂದ್ಸಲ ಚೆಕ್ ಮಾಡಿ. ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಹೂರ್ಣ ಬೇಕಾರಿದ್ರೆ ಹೂರ್ಣ ತಗೋರಿ, ಇಲ್ಲ ಅಂತಂದ್ರೆ ನೀವು ಒಂದು ಚಾನಿಗೆಗ ಈ ಬೇಳೆಯನ್ನು ಏನು ಮಾಡಿರಿ ಸೋಸಿ ಉಳಿದಿದ್ದು ಕಟ್ಟಿರ್ತೈತ್ರಲ್ಲ ಅದನ್ನ ಕಟ್ಟಿನ ಸಾರಿಗೆ ಇಟ್ಕೊಡಿ. ಈ ಕಡೆ ಬೆಲ್ಲನೂ ಐತಿ. ವಾಪಸ್ ಬೇಳೆಯನ್ನು ಕುಕ್ಕರ್ದಾಗನ ಹಾಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ತೊಗೊಳಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀವಿ, ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ನಾ ಬೇಡ ಅನ್ನಂಗಿಲ್ರಿ, ನೀವು ಒಟ್ಟು ನನ್ನ ಮಾತು ಕೇಳಕ್ಕೋಗ್ಬಿಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮುಂದೆ ಬೆಲ್ಲ ಅದ್ರಾಗ ಕರ್ಗುವಂಗೆ ಚೆನ್ನಾಗಿ ಕುದಿಸಿದಾದ ನಂತರ ಅದಕ್ಕೆ ಸ್ವಲ್ಪ ನಾವು ಏನು ಹಾಕಿದ್ದೀವಿ ರೀ, ಈ ಒಂದು ಏಲಕ್ಕಿ ಇರ್ತೈತ್ರಲ್ಲ ಅದನ್ನು ಪುಡಿ ಮಾಡಿ ಹಾಕೊಳ್ಳಿ. ಆಮೇಲೆ ನೀವು ನೋಡ್ಬೋದು ಪೂರ್ತಿ ತಿಳಿ ಆಗತ್ತಿತ್ತದ ಈ ಬೆಲ್ಲ ಹಾಕಿದ ಮೇಲೆ ಕರಿಗೆ, ಆಮೇಲೆ ಗಟ್ಟಿ ಹಾಕೋತ ಬರತೈತಿ. ಹಿಂಗೆ ನಾವು ರೆಡಿ ಮಾಡ್ಕೋಬೇಕು. ಈಗ ಹೂರ್ಣ ಮಾಡ್ಬೇಕು. ಹೂರ್ಣ ಅಂತಂದ್ರೆ ಆ ಒಂದು ಚಾನ್ಗಿ ಇತ್ತರಲ್ಲ ಅದ್ರ ಮೇಲೆ ನೀವು ಹಿಂಗೆ ತುರಿದು ತೊಗೊಂಡ್ರಿ ಅಂತಂದ್ರೆ ಒತ್ತಿ ತೊಗೊಂಡ್ರೆ ಹೂರ್ಣ ಬರ್ತದೆ. ಇಲ್ಲ ಹೂರ್ಣ ಬೇಕಾರಿದ್ರೆ ಅದ್ರಾಗೂ ನೀವು ರೆಡಿ ಮಾಡ್ಕೋಬೋದು. ಹೂರ್ಣ ಈ ರೀತಿಯಾಗಿ ರೆಡಿ ಮಾಡಿಟ್ಟಿವಿ. ಕಣಕ ಇತ್ತಿರಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಮತ್ತೊಮ್ಮೆ ಮಿದ್ದಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಇದೇ ಹೂರ್ಣದ್ಲೇ ನಿಮಗೆ ನಾ ಮುಂದೆ ಕಡಬ ತೋರಿಸ್ತೇನೆ ರೀ, ಅದ ನಂತರ ನೆನ್ಪಿಟ್ಬೇಕು. ಈಗ ಈ ಹೋಳಿಗೆ ಮಾಡಕ್ಕೆ ಒಂದು ಉಳ್ಳಿ ಮಾಡ್ಕೊಂಡು ಕನಕದ್ಲೇ ಒಂದು ಉಳ್ಳಿ ಮಾಡ್ಕೊಂಡು ಅದನ್ನು ನಡಬಾರ್ಕ ಹಿಂಗೆ ಬಟ್ಲ ಮಾಡ್ಕೋಬೇಕು. ಸ್ವಲ್ಪ ಸ್ಪೇಸ್ ಮಾಡಿ ಅದರಾಗ ಹೂರ್ಣ ತುಂಬಿಬೇಕ್ರಿ. ಹೂರ್ಣ ಕೈಯಾಗ ಒಂದು ಸ್ವಲ್ಪ ಹಿಂಗೆ ಆಟ ಆಡಿಸಿದ ಮೇಲ್ತ ಒಂದು ಈಟು ಉದ್ದು ಮಾಡ್ಕೊರೆ. ಆಮೇಲೆ ಹಿಂಗೆ ಒತ್ತೋದು ಸ್ಟಾರ್ಟ್ ಮಾಡಿ ಒಂದು ಕೈಲಿ ಆ ಕಣಕದೊಳಗೆ ಹೂರ್ಣ ತುಂಬ್ಕೋತ ಕ್ಲೋಸ್ ಮಾಡ್ಕೋತ ಹೋಗ್ಬೇಕ್ರಿ. ಅದನ್ನು ಹಿಂಗೆ ನೀವು ಮಾಡ್ಕೋತ ಹೋದ್ರಿ ಮೇಲೆ ಒಂದು ಈಟು ಎಕ್ಸ್ಟ್ರಾ ಉಳಿತೈತೆ, ಅದನ್ನ ಅಲ್ಲೇ ಮಡಿಚಿಬಿಡ್ರಿ, ಬರೋಬ್ಬರಿ ಆಗ್ತೈತಿ. ಇನ್ನು ನಾವು ಹೋಳಿಗೆ ಮನೆ ಮೇಲೆ ತಗಟ್ಟಿರ್ತೈತಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚಂದಂಗೆ ಕೈಲಿ ಒತ್ಕೋಬೇಕು. ಆಮೇಲೆ ಬೆಲ್ಲನಿಗೆ ಸ್ವಲ್ಪ ಎಣ್ಣೆ ಹಚ್ಚಿರಿ, ಚಂದಂಗೆ ಲಟ್ಸಕ ಸ್ಟಾರ್ಟ್ ಮಾಡಿ. ನೀವು ನೋಡ್ರಿ ಭಾಳ ಮಸ್ತಾಗಿ ಅತಿ ಸುಲಭವಾಗಿ ಲಟ್ಸ್ಕೊತ ಹೋಗ್ಬೋದು. ಈಸಿ ಮೆಥಡ್ ಅಂತಂದ್ರೆ ಈಸಿ ಮೆಥಡ್ ತೋರ್ಸತ್ತಿದ್ದೆವು. ಯಾಕಂತಂದ್ರೆ ಪ್ರತಿ ಸಲ ಬೇರೆ ಕಷ್ಟ ಹೇಳ್ಕೊತ ಹೋದ್ರೆ ಬೇಸರ ಆಗ್ತೈತಿ, ಮಾಡಕ್ಕೂ ಬೇಸರ ಆಗ್ತೈತಿ, ಆಮೇಲೆ ಮನಸ್ಸು ಹೋಗಿಬಿಡ್ತೈತಿ. ಅದಕ್ಕೆ ಸರಳ ವಿಧಾನದಾಗ ತೋರ್ಸಕತ್ತೀವಿ. ಒನ್ನೇ ಟೈಮ್ ಮಾಡತ್ತಿದ್ರು 100% ಬರೋಬ್ಬರಿ ಬರುವಂಗೆ ನಿಮಗೆ ತೋರ್ಸತ್ತಿದ್ವಿ ಹೋಳಿಗೆ, ಗೊತ್ತಾತ್ರಲ್ಲ. ಈ ರೀತಿಯಾಗಿ ಎಲ್ಲ ಲಟ್ಟಿಸ್ತೀರಿ. ಹೋಳಿಗೆ ತವ ಮೊದಲು ಕಾಯಕ್ಕೆ ಇಡ್ರಿ. ತವ ಕಾದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ತಗಿಡತ್ತೈತಿಲ್ಲ ಅದರ ಸಹಾಯದಿಂದ ಆರಾಮ್ ಸಿರಿಯಾಗಿ ನಾವು ಹೋಳಿಗೆ ತವ ಮೇಲೆ ಹಾಕ್ಬೇಕು. ಇನ್ನು ಮುಂದಕ್ಕೆ ಹೋಳಿಗೆ ಬೇಯಿಸೋದು ನಿಮಗೆ ಅತಿ ಸುಲಭವಾಗಿ ಅಂತಂದ್ರೆ ಚಲೋ ತಂಗಿ ಅದನ್ನ ಸ್ವಲ್ಪ ಒಂದು ಕಡೆ ಬೇಯಕ್ಕೆ ಬಿಟ್ಟು ಆದ್ಮೇಲೆ ಇನ್ನೊಂದು ಕಡೆ ತಿರುವಿ ಹಾಕ್ರಿ. ಅದು ಸಣ್ಣಂಗಿ ಹಿಂಗೆ ಉಬ್ಬೋಗೋತ ಬರ್ತೈತಿ, ನೀವು ಅದನ್ನು ಗಮನಿಸ್ಬೋದು ರೀ. ಅತಿ ಚಂದಂಗಿ ಮಸ್ತಾಗಿ ಆ ಕಣಕದಾಗ ಸ್ವಲ್ಪ ಅರಿಶಿನ ಹಾಕಿರ್ತಿರ್ಲಿ ಅವು ಚಂದ ಕಲರ್ ಕಾಣ್ತೈತಿ. ಹೋಳಿಗೆ ನೋಡಕ್ಕೂ ಅಟ್ಟ ಮಸ್ತ, ಬಂದ್ಮೇಲೆ ತಿನ್ನಾಕೂ ಅಷ್ಟ ಮಸ್ತ್. ಈ ರೀತಿಯಾಗಿ ನಿಮ್ಮ ಹೋಳಿಗೆಗಳನ್ನು ಮಾಡ್ಕೋಬೋದು, ಗೊತ್ತಾದ್ರಲ್ಲ. ಅತಿ ಸುಲಭವಾಗಿ ಇಷ್ಟು ಮಾಡ್ಕೋಬೋದು. ಇನ್ನು ಹೂರ್ಣ ರೆಡಿ ಮಾಡ್ಬೋದು. ಸೇಮ್ ಹೂರ್ಣ ಮಾಡೋದೆಲ್ಲ ಪ್ರೊಸೀಜರ್ ಸೇಮ್. ಅದಕ್ಕೆ
ಕಡಬ ಅಂತಂದ್ರೆ ಆ ಕಣಕ ಐತಲ್ಲ ಸ್ವಲ್ಪ ಗಟ್ಟಿ ನಾವು ಬೇರೆ ನಾದ್ಕೊಂಡು ಇಟ್ಕೊಂತೀವಿ. ನೀವು ಚಪಾತಿ ಮಾಡಕ್ಕೆ ನಾದ್ಕೊತಿರಲ್ಲ ಹಂಗೆ ಸ್ವಲ್ಪ ಗಟ್ಟಿ ನಾದ್ಕೊಂಡು ಅದರಲ್ಲೇ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಒಂದು ಈಟ ಎಣ್ಣೆ ಹಚ್ಚಿ ಲಟ್ಸಿ ಹೆಂಗ್ರಿ ಉದ್ದುದ್ದಾಗಿ ಈ ರೀತಿಯಾಗಿ ಎಲೆ ಟೈಪ್ ಮಾಡ್ಕೋಬೇಕು. ಗೊತ್ತಾತ್ರಲ್ಲ. ಅದ್ರಾಗಿನ್ನ ಕಡಬ ಮಾಡ್ಕೊಳಕ್ಕೆ ಹೂರ್ಣ ಕೈಯಾಗಿ ಹಿಂಗೆ ಒಂದು ಸ್ವಲ್ಪ ಆಟ ಆಡಿಸಿ ಉದ್ದು ಮಾಡ್ಕೋಬೇಕು. ಗುಂಡಲ್ಲ, ಹೋಳ್ಗಿಗೆ ಹೆಂಗೆ ಹೂರ್ಣ ತುಂಬ್ತೀವಿ ಹಂಗಲ್ಲ, ಹಿಂಗೆ ಉದ್ದು ಮಾಡ್ಕೊಂಡ ಆಮೇಲೆ ಅದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಅದನ್ನು ದಂಡಿಗೆ ಒಂದು ಈಟು ಒತ್ತಿ ಅದಕ್ಕೆ ಡಿಸೈನ್ ಮಾಡ್ಬೇಕ್ರಿ. ಡಿಸೈನ್ ಅಂತಂದ್ರೆ ಏನಲ್ಲ, ತಿರುಗಿಸ್ಕೋತ ಹೋದ್ರಿ ಅಂತಂದ್ರೆ ಅದು ನೋಡಕ್ಕೆ ಚಂದ ಕಾಣ್ತೈತಿ. ಇಲ್ಲ ನಿಮ್ಮ ಕಡೆ ಯಾವುದೇ ಮನಿ ಇರ್ತಾವ್ರಿ ಇವು, ಈ ಕರ್ಚಿಕಾಯಿ ಮಾಡೋ ಮನಿ ಆಮೇಲೆ ಕಡಬ ಮಾಡೋ ಮನಿ, ಅದ್ರಾಗ ಮಾಡ್ತಂದ್ರೆ ಹಂಗೂ ಮಾಡ್ಬೋದು. ಈ ರೀತಿಯಾಗಿ ದಂಡಿಗೆ ಹಿಂಗೆ ತಿರುವಿಟ್ರಿ ಅಂತಂದ್ರೆ ಎಣ್ಣೆ ಕರಿಯುವಾಗ ನಿಮಗೆ ಭಾಳ ಮಸ್ತ್ ಆಗ್ತೈತಿ. ಇನ್ನು ನಿಮಗೆ ಉಳಿದಿದ್ದು ಎಲ್ಲನೂ ಅದೇ ರೀತಿ. ನಿಮಗೆ ಇಲ್ಲಿ ನಾ ಭಾಳೋ ತನ ಇಳ್ಯಾಕೆ ಹೋಗಿಲ್ರಿ, ಯಾಕಂತಂದ್ರೆ ಹೂರ್ಣ ಅದೈತ್ರಿ, ಮಾಡೋದೆಲ್ಲ ಕೆಲಸ ಸೇಮ್ ಐತಿ. ಮುಂದೆ ಇಲ್ಲಷ್ಟ ಮಾಡೋದು ಡಿಫ್ರೆಂಟ್ ಐತ್ರಿ. ಅದಕ್ಕೆ ಎರಡೂ ನಿಮಗೆ ಕಟ್ ಮಾಡಿ ಹಿಂಗೆ ತೋರಿಸಿದ್ದೀವಿ. ನಿಮಗೆ ಈಸಿನೂ ಅನಿಸ್ತತಿ ಮತ್ತು ಟೈಮೂ ಸೇವ್ ಆಗ್ತತಿ ಅನ್ನೋ ಕಾರಣಕ್ಕೆ ಸಣ್ಣದ್ರಾಗನ ಮುಗಿಸಿಬಿಡತೈತಿ. ಗೊತ್ತಾದ್ರಲ್ಲ. ಈ ರೀತಿಯಾಗಿ ದಂಡಿ ಹಿಂಗೆ ಕರೆಕ್ಟಾಗಿ ನೀವು ತಿರುಗಿಸ್ಕೋತ ಹೋದ್ರಿ ನೋಡಕ್ಕೆ ಎಷ್ಟು ಚಂದ ಕಾಣ್ತಾವು. ಆಮೇಲೆ ಎಣ್ಣೆ ಕಾದಿರ್ತೈತ್ರಲ್ಲ, ಬಿಸಿ ಬಿಸಿ ಎಣ್ಣೆ ಒಳಗೆ ಈ ಕಡಬ ನೀವು ಕರ್ದ ತಕ್ಕೋಬೇಕ್ರಿ. ಚಲೋ ತಂಗಿ ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಕಡಬ ಕರ್ದು ತಕ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಕಡಬ ಮಸ್ತಾಗಿ ಬರ್ತದೆ. ಇನ್ನು ಉತ್ತರ ಕರ್ನಾಟಕದ ಪ್ರಸಾದ ಒಳಗೆ ಅಂತಂದ್ರೆ ಸ್ಪೆಷಲ್ ಆಗಿ ಜಾತ್ರೆ ಒಳಗೆ ಇರೋದು ಅಂತಂದ್ರೆ ಹುಗ್ಗಿ. ಈ ಜವೆ ಗೋಧಿ ಹುಗ್ಗಿ ಭಾಳ ಮಸ್ತಾಗಿ ವಿಶೇಷವಾಗಿ ಪ್ರತಿಯೊಂದು ಹಳ್ಳಿ ಒಳಗೂ ಮಾಡ್ತಾರೆ. ಈಗ ಅದನ್ನ ಹೆಂಗ್ರಿ ಅಂತಂದ್ರೆ ನಾವಿಲ್ಲಿ ಜವೆ ಗೋಧಿ ಹಂಗೆ ಸ್ವಲ್ಪ ಅಕ್ಕಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ವಿ. ಆ ಗೋಧಿ ಒಳಗನ ಅಕ್ಕಿ ಮಿಕ್ಸ್ ಮಾಡಿ ಅದಕ್ಕೊಂದು ಈಟ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರಿ ಹಂಗೆ ಕೈಲೇ ಕರೆಕ್ಟಾಗಿ ಮಿಕ್ಸ್ ಮಾಡೋದು. ಅವೆಲ್ಲನೂ ಬರಬ್ಬರಿಯಾಗಿ ನಾವು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೆವು. ಗೊತ್ತಾತ್ರಲ್ಲ. ಇಷ್ಟಂತರೂ ರೆಡಿ ಐತಿ. ಇವ ಭಾಳ ಮಸ್ತ್ ಆಗ್ತದೆ. ಅದಕ್ಕೆ ಒಂದು ದೊಡ್ಡ ಕುಕ್ಕರ್ದಾಗ ಏನು ಮಾಡೋಪ್ಪ ಅಂತಂದ್ರೆ ನೀರನ್ನು ತೊಗೊಳತ್ತಿದ್ದೀವಿ. ನೀರು ಒಂದು 2-3 ತಾಲಿ ತನಕ ನೀವು ತೊಗೋಬೋದು ರೀ. ಗೋಧಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ನಾವಿಲ್ಲಿ ಒಂದು 3 ತಾಲಿ ನೀರು ಹಾಕಿ ಆಮೇಲೆ ಒಂದು 3 ತಂಬಿಗೆ ಅಂತ ತಿಳ್ಕೊರಿ. ಅಷ್ಟು ನೀರು ಹಾಕಿ ಆ ಗೋಧಿ ಏನಿದ್ರಲ್ಲ ಆ ಗೋಧಿನೂ ಅದ್ರಾಗ ಹಾಕಿ ಕುದಿಯಾಕ ಬಿಡ್ತೀವಿ. ಇದು ಸ್ವಲ್ಪ ಟೈಮ್ ತೊಗೋತೈತೆ ರೀ. ಹುಗ್ಗಿ ಮಾಡೋದ ಹಂಗೆ ಹಿಂಗೆ ಅಲ್ರಿ. ಹುಗ್ಗಿ ಮಾಡೋಕೆ ಪೇಷನ್ಸ್ ಬೇಕು, ಮನಸ್ಸು ಬೇಕು, ಅಂದ್ರನ ಬರಬ್ಬರಿಯಾಗಿ ಆಗ್ತೈತಿ. ನಾವು ಕುಕ್ಕರ್ದಾಗ ಕುದಿಸತ್ತಿದ್ದೀವಿ, ನೀವು ದೊಡ್ಡ ಪಾತ್ರೆ ಒಳಗೆ ಕುದಿಸಿದ್ರೆ ನಡಿ. ಈಗ ನೋಡಿ ಚಲೋ ತೆಗಿ ಒಂದು ಹುಟ್ಟು ತೊಗೋರಿ. ಆಮೇಲೆ ಅದನ್ನು ಸ್ವಲ್ಪ ತಿರುವಾಡಿ ನೋಡಿ ಬರಬ್ಬರಿಯಾಗಿ ಎಲ್ಲನೂ ಕುದೈತಿ. ಇನ್ನು ಅದಕ್ಕೆ ನಾವು ಬೆಲ್ಲ ಸೇರಿಸ್ಬೇಕ್ರಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಸೇರಿಸ್ತಿದ್ರೆ ಸೇರಿಸ್ರಿ, ನಾರ್ಮಲ್ ಬೆಲ್ಲ ಸೇರಿಸಿದ್ರೆ ಸೇರಿಸ್ರಿ. ಬೆಲ್ಲ ಎಷ್ಟಂದ್ರೆ ರುಚಿಗೆ ತಕ್ಕಷ್ಟು. ಗೋಧಿ ಎಷ್ಟು ತೊಗೊಂಡಿರ್ತೀರೋ ಆಮೇಲೆ ನೀವು ಎಷ್ಟು ಹುಗ್ಗಿ ಕ್ವಾಂಟಿಟಿ ಮಾಡತ್ತೀರೋ ಅದ್ರ ಮೇಲೆ ನೋಡ್ಕೊಂಡು ನೀವು ಬೆಲ್ಲ ತೊಗೋಬೇಕಾಗತ್ತೆ. ಆಮೇಲೆ ಈ ಬೆಲ್ಲನೂ ಕರೆಕ್ಟಾಗಿ ಅದ್ರ ಜೊತೆ ಕೂಡ್ಕೊಳ್ಬೇಕು. ಹುಗ್ಗಿ ಒಳಗೆ ಬೆಲ್ಲ ಎಷ್ಟು ಚಲೋ ತಂಗಿ ಕರೆಕ್ಟ್ ಐತ್ರಲ್ಲ ಹುಗ್ಗಿಗೆ ಅಷ್ಟು ಟೇಸ್ಟ್ ಬರ್ತದೆ. ಇನ್ನು ಆ ಹುಗ್ಗಿಗೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಬರಬ್ಬರಿ ಎನ್ಹಾನ್ಸ್ ಮಾಡ್ಬೇಕಂತಂದ್ರೆ ಒಂದು ಪ್ಯಾನ್ನಾಗ ಈಗ ತುಪ್ಪ ಕಾಯಕ್ಕಿಟ್ಟ ಅದ್ರಾಗ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಮನಸ್ಸು ಬಿಚ್ಚಿ ಹಾಕಿರಿ. ಸ್ವಲ್ಪ ಇದ್ದು ಅಂತಂದ್ರೆ ಎಷ್ಟು ರೀ ಅಂತಂದ್ರೆ ಈ ಗೋಡಂಬಿ ಹಂಗೆ ಸ್ವಲ್ಪ ಒಣದ್ರಾಕ್ಷಿ ಅವನ್ನೆಲ್ಲನೂ ತುಪ್ಪದ ಸಮೇತ ಹುಗ್ಗಿ ಒಳಗೆ ಹಾಕಿ ಮತ್ತೊಮ್ಮೆ ಅದ್ರ ಜೊತೆ ಒಣ ಕೊಬ್ಬರಿ ಇರ್ತೈತ್ರಲ್ಲ ಅದನ್ನು ತುರಿದು ಹಾಕ್ಬೇಕು. ಕೊಬ್ಬರಿಯನ್ನು ತುರಿದು ಹಾಕ್ರಿ. ಅದ್ರ ಜೊತೆ ಸ್ವಲ್ಪ ಈ ಸಕ್ಕರೆ ಇರ್ತದ್ರಲ್ಲ ಅದ್ರಾಗ ಏಲಕ್ಕಿ ಮತ್ತು ಜಾಜಿಕಾಯಿ ನಟ್ಟಮೆಗ್ಗತ್ತಾರೆ ಅದನ್ನು ಪುಡಿ ಮಾಡಿ ನಾವು ಹಾಕಿದ್ದೀವಿ. ಅದು ಬಿಳಿ ಪೌಡ್ರ್ ಕಾಣ್ತಿರಲ್ಲ ಅದ್ರಾಗ ಏಲಕ್ಕಿ ಮತ್ತು ಜಾಜಿಕಾಯಿ ಹಂಗೆ ಸಕ್ಕರೆ ಮೂರದ್ರ ಮಿಶ್ರಣ ಅಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದ್ರಾಗ ಹಾಕಿದ್ರೆ ಈ ಒಂದು ಜವೆ ಗೋಧಿ ಹುಗ್ಗಿ ಭಾಳ ಮಸ್ತಾಗಿ ರೆಡಿ ಆಕೈತ್ರಿ. ಹುಗ್ಗಿ ನೋಡಿದ ಮೇಲೆ ನಿಮ್ಗೆ ಪಾಯಸದ ಕಡೆನೂ ಮನಸ್ಸು ಹೋಗಿರ್ಬೇಕಿರಲ್ಲ. ಅದಕ್ಕೆ ಒಂದು ಭಾಳ ಮಸ್ತಾಗಿರುವಂತಹ ಅಕ್ಕಿ ಪಾಯಸ, ವಿಶೇಷವಾಗಿ ಎಲ್ಲ ಟೈಮ್ದಾಗ ಮಾಡುವಂತಹ ಅಕ್ಕಿ ಪಾಯಸನೂ ನಿಮಗೆ ತೋರಿಸ್ತಿದ್ವಿ. ಒಂದು ಅರ್ಧ ಕಪ್ ಅಕ್ಕಿಯನ್ನು ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಬೌಲ್ದಾಗ ಒಂದು 2-3 ಸಲ ತೊಳ್ಕೊಳ್ಬೇಕಾಕೈತ್ರಿ. ಚಂದಂಗೆ ವಾಶ್ ಮಾಡಿದ ಮೇಲೆ ನೀರು ಹಾಕಿ ನೆನೆಯಾಕ ಬಿಟ್ಬಿಡು. ಈ ಕಡೆ ಬಾದಾಮ್ದು ಏನಿದ್ದವ್ರಲ್ಲ ಒಂದು ಸಿಪ್ಪಿ ತೆಗೆದ ನಾವು ಇಟ್ಕೊಂಡು ಇನ್ನು ಒಂದು ಪಾತ್ರದಾಗ ಹಾಲನ್ನು ಕಾಯಕ ಇಡತ್ತಿದ್ವಿ. 1 ಲೀಟ್ರ್ ಹಾಲು ತೊಗೊರಿ. ಅದ್ರಾಗ ಒಂದು ಸ್ವಲ್ಪ ಹಾಲನ್ನು ಆ ಕೇಸರಿ ತೋರಿಸಿದಿವ್ರಲ್ಲ ಅದ್ರಾಗ ಹಾಕಿ ಕೇಸರನ್ನು ನೆನ್ಯಾಕ ಬಿಟ್ಟುಬಿಡ್ರಿ. ಹಂಗೆ ಈ ಕಡೆ ಬಿಸಿ ಹಾಲ್ನಾಗ ಇಟ್ಬಿಡ್ರಿ ಒಂದು ಸ್ವಲ್ಪ. ಇನ್ನು ಈ ಹಾಲ್ದಾಗ ಅಕ್ಕಿ ನೆನೆಸಿಟ್ಟಿದ್ದಿರಲ್ಲ ಒಂದು 10 ನಿಮಿಷ ಅಕ್ಕಿ ನೆನೆದಾವ. ಆ ಅಕ್ಕಿಯನ್ನು ಹಾಲ್ದಾಗ ಹಾಕಿ ಕುದಿಸಾಕ ಸ್ಟಾರ್ಟ್ ಮಾಡಿ. ಚಲೋ ತಂಗಿ ಅಣ್ಣ ಆಗಬೇಕ್ರಿ. ಅದ್ರಾಗಣ ಲಿಡ್ ಕ್ಲೋಸ್ ಮಾಡಿರಿ, ಕುದಿಯಾಕ ಬಿಟ್ಬಿಡ್ರಿ. ಅಂದ್ರೆ ಸ್ವಲ್ಪ ಟೈಮ್ ಜಲ್ದಿನ ಆಗ್ತೈತಿ. ಈಗ ನೋಡ್ಬೋದು ಅಕ್ಕಿ ಕುದಿಯಾತೈತಿ.
ಅದನ್ನು ಏನು ಮಾಡಣಪ್ಪ ಅಂತಂದ್ರೆ ಒಂದು ಮ್ಯಾಶರ್ ತೊಗೊಂಡು ಚಂದಂಗಿ ಸ್ಮ್ಯಾಶ್ ಮಾಡೋಣ. ಆಮೇಲೆ ಇದ್ರಾಗ ಖೋಯಾ ಅಥವಾ ಮಾವಾ ಖವಾ ಅಂತೀವಿ ನೋಡ್ರಿ, ಅದನ್ನ ಸೇರ್ಸಾತಿದ್ದೀವಿ. ಭಾಳ ವಿಶೇಷವಾಗಿ ಪಾಯಸ ಆಗ್ತೈತಿ, ಸ್ವೀಟ್ ಮಸ್ತ್ ಆಗ್ತೈತಿ. ಅದಕ್ಕೆ ಅದನ್ನ ಸೇರಿಸ್ರಿ. ಹಂಗೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಇತ್ತಂದ್ರೆ ಅದನ್ನು ಸೇರಿಸ್ರಿ. ಗೊತ್ತಾದ್ರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಕೇಸರಿ ಏನು ನೆನೆಯಕ್ಕೆ ಇಟ್ಟಿದ್ದೇವ್ರಲ್ಲ, ಆ ಕೇಸರ ಹಾಲನ್ನು ತಂದು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈ ಕಡೆ ಒಂದು ಪ್ಯಾನ್ನಾಗ ತುಪ್ಪ ಹಾಕಿಟ್ಟು ಅದ್ರಾಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ, ನಾವು ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೋತಿರೋ ಅವನ್ನೆಲ್ಲ ತೊಗೊಂಡು ನೀವು ಫ್ರೈ ಮಾಡಿ ಈ ಪಾಯಸದಾಗ ಹಾಕಿಬಿಡಿ. ನಾವಿಲ್ಲಿ ಗೋಡಂಬಿ ಪಿಸ್ತಾ ಎರಡು ತೊಗೊಂಡಿದ್ದೀವಿ, ಎರಡು ಹಾಕಿದ್ದೀವಿ. ಇಟ್ಟು ಮಾಡಿದ್ರಿ ಅಂತಂದ್ರೆ ಅಕ್ಕಿ ಪಾಯಸ ಅತಿ ಮಸ್ತಾಗಿ ರೆಡಿ ಆಕೈತಿ. ಇನ್ನು ಮುಂದಕ್ಕೆ ಹೋಗೋಣ ಮಸ್ತಾಗಿರುವಂತಹ ಪೂರ್ಣಾವಳಿ ಕಡೆ. ಪೂರ್ಣಾವಳಿ ಒಂದು ಬಹಳ ವಿಶೇಷವಾದಂಥ ರೆಸಿಪಿ, ಎಸ್ಪೆಷಲಿ ಈ ಗೌರಿ ಗಣೇಶಗ ಆಮೇಲೆ ದೀಪಾವಳಿಯಾಗ ಎಲ್ಲ ಟೈಮ್ದಾಗ ಮಾಡ್ತಾರೆ. ಅದನ್ನ ಹೆಂಗೆ ಮಾಡೋದು? ಒಂದು ಮಿಕ್ಸರ್ ಜಾರ್ದಾಗ ಕಡ್ಲಿಬೇಳೆ ನೆನೆಸಿಟ್ಟಿದ್ದೀವಿ ರೀ. ನಾವು 1/3 ಕಪ್ ಕಡ್ಲಿಬೇಳೆ ಅವನ್ನ ನೆನೆಸಿಟ್ಟಿದ್ದೀವಿ ರೀ. ಅದ್ರ ಜೊತೆ ಸಣ್ಣಂಗಿ ಕಟ್ ಮಾಡಿದಂತಹ ಹಸಿಮೆಣಸಿಕಾಯಿ, ಹಂಗೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದ್ವಿ. ಈಗ ಅದ್ರ ಜೊತೆ ಸ್ವಲ್ಪ ಕರಿಬೇವು ಎಲೆಯನ್ನು ನಾವು ಹಾಕೋಣ. ಹಂಗೆ ಒಂದೀಟ ಜೀರಿಗೆನೂ ಹಾಕೋಣ. ಜೀರಿಗೆ ಆಮೇಲೆ ಇವೆಲ್ಲ ಹಾಕಿದ ಆದ್ಮೇಲೆ ನೆಕ್ಸ್ಟ್ ಅದನ್ನ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ನ ಕ್ಲೋಸ್ ಮಾಡಿ ಗರ್ರ ಅನ್ಸ್ಕೊಂಡ ಬರೋಣ. ಚಲೋ ತಂಗಿ ಎಲ್ಲನೂ ನೀವು ಸಣ್ಣ ಆಗುವಂಗೆ ರುಬ್ಕೊಂಡ ಬರ್ಬೇಕ್ರಿ. ನಡಬಾರ್ಕ ಇನ್ನೊಂದು ಸ್ವಲ್ಪ ಆ ಬ್ಯಾಳಿ ದಮ್ದ ಮುಳ್ದಾವು ಮತ್ತೊಂದು ಸಲ ನೀವೇನು ಮಾಡ್ಬೇಕ್ರಿ, ರುಬ್ಕೊಂಡ ಬರ್ಬೇಕು. ಇಷ್ಟ ಹಾಕಿದ್ರೆ ಈಗ ನೋಡ್ಬೋದು ಕೋರ್ಸ್ ಗ್ರೈಂಡ್ ಆತಲ್ಲ, ಅಷ್ಟ ಆದ್ರೆ ಸಾಕು. ಪೂರ್ತಿ ಪೇಸ್ಟ್ ಬೇಕಾಗಿಲ್ಲ ನಮಗೆ, ಹಾಗೆ ನಾ ಹೇಳಿಲ್ರಿ. ಮುಂದೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕೆ ಇಡ್ನು, ಸ್ವಲ್ಪ ಜಾಸ್ತಿ ಎಣ್ಣೆ ರೀ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಏನಾಕಿದೀವಪ್ಪ ಅಂತಂದ್ರೆ ಸಾಸಿವೆ, ಹಂಗೆ ಜೀರಿಗೆ, ಹಂಗೆ ಹಿಂಗನ್ನು ನಾವು ಹಾಕಿದ್ವಿ. ಸಾಸಿವೆ ಜೀರಿಗೆ ಇಂಗು ಆದಮೇಲೆ ಅರಿಶಿನ ಪುಡಿ ಹಾಕೋದು ಮರ್ಯಾಕೆ ಹೋಗ್ಬೇಡಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹಂಗೆ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಇಷ್ಟ ಮಾಡಿಬಿಡ್ರಿ. ಅದಾದ ನಂತರ ಮಿಕ್ಸರ್ ಜಾರ್ದಾಗ ಏನು ರುಬ್ಬಿಟ್ಕೊಂಡಿದ್ದಿಲ್ಲ ಬೇಳೆ ಮಿಶ್ರಣ, ಆ ಪೂರ್ತಿ ಮಿಶ್ರಣ ತಂದ ಇಲ್ಲಿ ನೀವು ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸರಿಯಾಗಿ ಸಮಾಧಾನಲೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡ್ಬೋದು, ಫಸ್ಟಿಗೆ ನೀವು ನೋಡತ್ತಿರಲ್ಲ ಇದು ಚಟ್ನಿ ಕಣ್ಣಂಗೆ ಕಾಣತೈತ್ರಿ ನಿಮಗೆ, ಆದ್ರೆ ಪೂರ್ಣಾವಳಿ ಪೂರ್ತಿ ಉದುರು ಆಗಬೇಕ್ರಿ. ಹಂಗೆ ನೀವು ಸಮಾಧಾನಲೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇರ್ಬೇಕು. ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚಂದಂಗೆ ನೀವು ತಿರುಗಾಡ್ಕೋತಾ ಹೋದಂಗೆ ಅದು ಬಿಡಿಸ್ಕೋತಾ ಹೋದಂಗೆ ಆಗ್ತೈತಿ. ಈ ಉದುರು ಆಗಕ್ಕೆ ಸ್ಟಾರ್ಟ್ ಆಗ್ಬೇಕು. ನಮ್ಗೆ ಮೇನ್ ಫೋಕಸ್ ಏನೈತ್ರಿ, ಉದುರು ಮಾಡ್ಬೇಕು. ಅದನ್ನು ಉದುರು ಆಗುತ್ತಾನ ನಾವು ನಿಲ್ಲಂಗಿಲ್ಲ, ನೀವು ನಿಲ್ಲಬಾರ್ದು. ಬರೋಬ್ಬರಿಯಾಗಿ ಅದನ್ನು ಈ ರೀತಿ ತಿರುಗಾಡ್ಕೋತಾ ಇರ್ಬೋದು. ನಿಮಗೆ ಡಿಫ್ರೆನ್ಸ್ ಈಗ ಗೊತ್ತಾಗತ್ತೈತಿ. ಫಸ್ಟಿಗೆ ಎಷ್ಟು ಹತ್ಕೊಂಡಿತ್ತೋ ಈಗ ತಾನ ಹಿಂಗೆ ಬಿಡ್ಕೋತಾ ಹೊಂಟೈತಿ. ಈಗ ಮತ್ತೊಂದಿಷ್ಟು ಉದುರಾತ. ಈ ರೀತಿಯಾಗಿ ಉದುರಾಗಬೇಕು. ನಡಬರ್ಕ್ ಸ್ವಲ್ಪ ಅದ್ರಾಗ ಕೊಬ್ಬರಿ ತುರಿಯನ್ನು ಹಾಕಿರಿ. ಕೊಬ್ಬರಿ ತುರಿ ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಇಷ್ಟು ಚಲೋ ತಂಗಿ ಉದುರು ಹಾಕೋತ ಬತ್ತು ಅಂತಂದ್ರೆ ಪೂರ್ಣಾವಳಿ ಭಾಳ ಮಸ್ತಾಗಿ ರೆಡಿ ಆಕೈತಿ. ಇದನ್ನು ನೀವು ತಿಂಗಳ ಗಂಟೆ ಇಟ್ಟರು ಏನೂ ಆಗಂಗಿಲ್ಲ, ಅದಕ್ಕೆ ಅದಂತರೂ ಗ್ಯಾರಂಟಿ. ಗೊತ್ತಾತಲ್ಲ, ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಇಷ್ಟು ಮಸ್ತಾಗಿರುವಂತಹ ಈ ಒಂದು ಪೂರ್ಣಾವಳಿಗೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಂಗೆ ಮತ್ತೊಂದು ಇಟ್ಟು ಕೊಬ್ಬರಿಯಿಂದ ಗಾರ್ನಿಷ್ ಮಾಡಿರಿ. ಭಾಳ ಚಂದ ಕಾಣ್ತೈತಿ ನೋಡೋಕೆ. ಆಮೇಲೆ ನೀವು ಟೇಸ್ಟ್ ಮಾಡೋಗೂ ಅಟ್ಟ ಮಸ್ತ್ ಇರ್ತೈತಿ. ಗೊತ್ತಾದ್ರೆ ಹಾಗಾದ್ರೆ ಈ ರೆಸಿಪಿನೂ ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಅಂತ ಅಟ್ಟ ಅಲ್ಲ, ಎಲ್ಲ ಕಡೆ ಮಾಡ್ತಾರೆ ನಾರ್ಮಲಾಗಿ. ಭಾಳ ಮಸ್ತಾಗಿ ಅತಿ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ. ಗೊತ್ತಾತ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಮಾಡಿದ ಅಂತ ಮತ್ತೊಮ್ಮೆ ಅದನ್ನು ಗಾರ್ನಿಷ್ ಮಾಡಿ ನೋಡೋಕೆ ಚಂದ ಕಾಣ್ತದೆ. ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ. ಮುಂದಿನ ರೆಸಿಪಿ ಎಲ್ಲ ದೇವಸ್ಥಾನದಾಗ ಮತ್ತು ಎಲ್ಲ ಕಡೆ ಮಾಡುವಂತಹ ಪುಳಿಯೋಗರೆ ರೆಸಿಪಿ. ಅತಿ ಸುಲಭವಾಗಿ ಪುಳಿಯೋಗರೆ ಮಸಾಲೆ ಸಮೇತ ನಿಮಗೆ ತೋರಿಸ್ತೀವಿ. ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಇಡು. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಒಂದು ಟೀ ಸ್ಪೂನ್ನಷ್ಟು ಈ ಕಡಲೆಬೇಳೆ, ಹಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ರಿ, ಉದ್ದಿನಬೇಳೆ ಅವನ್ನ ಎರಡು ಹಾಕಿ ಚಲೋ ತಂಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಎಣ್ಣೆ ಒಳಗೆ ರೋಸ್ಟ್ ಮಾಡೋಣ. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಕಾಳು, ಒಂದು ಈಟ ಅಂದ್ರೆ ಮೆಂತ್ಯ ಕಾಳನ್ನು ನಾವು ಹಾಕಿದಾದ್ಮೇಲೆ ಅವನು ಎಣ್ಣೆ ಒಳಗೆ ಅಷ್ಟೇ ಎಣ್ಣೆ ಒಳಗೆ ಚಲೋ ತಂಗಿ ಸ್ವಲ್ಪ ಫ್ರೈ ಮಾಡಿರಿ. ಇವೆಲ್ಲನೂ ಆ ಎಣ್ಣೆ ಒಳಗೆ ಅಥವಾ ರೋಸ್ಟ್ ಅಥವಾ ಫ್ರೈ ಎರಡದ್ರಾಗ ಚಲೋ ತಂಗಿ ಆಗಬೇಕು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ತೊಗೊಂಡು ನಡೀತೀವಿ. ಅಷ್ಟು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಕೋತಾ ಇರ್ತಿರ್ಲ. ಅವಾಗ ಒಂದು ಈಟ ನಾವಿಲ್ಲಿ ಕೊಬ್ಬರಿ ಪುಡಿಯನ್ನು ಹಾಕಿದೆವು. ನೀವು ಕೊಬ್ಬರಿ ಪುಡಿ ಮಾಡೋದು ಹೆಂಗೆ ಅಂತೇಳಿ ಈಗಾಗಲೇ ನಾವು ತೋರಿಸಿದ್ದೀವಿ. ಆ ಕೊಬ್ಬರಿ ಪುಡಿ ಹಾಕಿದ್ಮೇಲೆ ಇಲ್ಲಿ ನಾವು ಒಣ ಕೆಂಪು ಮೆಣಸಿನಕಾಯಿಯನ್ನು ಹಾಕಕ್ಕೆ, ನೀವು ಬ್ಯಾಡಗಿ ಮೆಣಸಿನಕಾಯಿ ಆದ್ರೆ ಹಾಕ್ಬೋದು,
ಇಲ್ಲ ಅಂತಂದ್ರೆ ಗುಂಟೂರು ಮೆಣಸಿಕಾಯಿ ಆದರೂ ಹಾಕ್ಬೋದು. ಒಟ್ಟು ಒಣವು ಕೆಂಪು ಮೆಣಸಿಕಾಯಿ ಹಾಕ್ರಿ. ಹಾಕಿ ಕರೆಕ್ಟಾಗಿ ಒಂದು ಹಿಂಗೆ ಮಿಕ್ಸ್ ಮಾಡ್ಕೋತ ಹೋಗ್ರಿ. ಗೊತ್ತಾದ್ರಲ್ಲ? ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಅದನ್ನು ಹಾಕೋಣ. ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ಅದನ್ನು ಏನು ಮಾಡೋರಿ, ಡ್ರರ್ ಅನ್ಸ್ಕೊಂಡು ಬರೋಣ. ಪೂರ್ತಿ ಪೌಡ್ರ್ ಆಗಬೇಕು, ಅದು ನಮಗೆ ಬೇಕಾಗಿರೋದು. ಈ ಒಂದು ಮಸ್ತಾಗಿ ಪೌಡ್ರ್ ಆಯ್ತು ಅಂತಂದ್ರೆ ಪುಳಿಯೋಗರೆ ಮಸಾಲೆ ರೆಡಿ ಆಯಿತು ಅಂತಂದಂಗೆ ಅರ್ಥ. ಇನ್ನು ಮತ್ತು ಅದ ಪದದಾಗ ಎಣ್ಣೆ ಕಾಯಿ ಇಟ್ಟಿದ್ವಿ. ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸ್ವಲ್ಪ ಗೋಡಂಬಿ ಹಾಕಿದ್ದೀವಿ. ಗೋಡಂಬಿ ಹಾಕಿ ಆ ಎಣ್ಣೆ ಒಳಗೆ ಚಲೋ ತಂಗಿ ಒಂದು ಸ್ವಲ್ಪ ಏನು ಮಾಡಪ್ಪ ಅಂತಂದ್ರೆ ಫ್ರೈ ಮಾಡಿ ತಕ್ಕೊಂಡ ಇಟ್ಕೊಂಡ್ಬಿಡ್ನು ಗೋಡಂಬಿ. ಹಂಗೆ ಶೇಂಗಾನು ಹಾಕಿದೇವೆ ರೀ. ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿರಿ, ಚಲೋ ಆಗ್ತೈತಿ. ಒಂಬಂದಿ ಇಟ್ಟು ಜಾಸ್ತಿ ಹಾಕಿ ಆ ಎಣ್ಣೆಗ ಶೇಂಗಾ ಚಲೋ ತಂಗಿ ಫ್ರೈ ಮಾಡಿದಾದ್ಮೇಲೆ ಒಂದು ಪ್ಲೇಟ್ನಾಗ ತಕ್ಕೊಂಡ ಇಟ್ಕೊಂಡ್ಬಿಡ್ನು. ಗೊತ್ತಾದ್ರೆ ಇನ್ನು ಅದ ಉಳ್ದಿದ್ದ ಎಣ್ಣೆ ಒಳಗೆ ನಾವು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಂಗೆ ಜೀರಿಗೆ ಎಲ್ಲನೂ ಹಾಕಾಕತ್ತೀವಿ. ಹಂಗೆ ಒಂದು 2-3 ಮೆಣಸಿಕಾಯಿ ಇರ್ತಾರಲ್ಲ, ಹಸಿ ಮೆಣಸಿಕಾಯಿ ನಡಬರ್ಕ ಅಡ್ಡ ಸೀಳಿ ಇದ್ರಾಗ ಒಗದ್ಬೇಡಿ. ಒಗದ ಏನು ಮಾಡಿರಿ ಅಂತಂದ್ರೆ ಎಣ್ಣೆಗ ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆನ ಒಂದು 2 ಒಣವು ಕೆಂಪು ಮೆಣಸಿಕಾಯಿನೂ ಇರಲಿಲ್ಲ, ಅವನಾಗ ಬಿಡ್ತೀರಿ. ಅದಕ್ಕೆ ಅವನಟ್ಟು ಹಾಕಿ ಮತ್ತೊಂದು ಸಲ ನೀವೇನು ಮಾಡಿರಿ ಅಂತಂದ್ರೆ ಎಣ್ಣೆಗ ಚಲೋ ತಂಗಿ ಫ್ರೈ ಮಾಡಿದಾದ್ಮೇಲೆ ಒಂದು ಇಂಗು, ಸ್ವಲ್ಪ ಕರಿಬೇವು ಅವನ್ನೆಲ್ಲ ಹಾಕಿ ಚಲೋ ತಂಗಿ ಹಂಗೆ ಒಂದು ಸಂದ ಮಿಕ್ಸ್ ಕೊಟ್ಬಿಡ್ರಿ. ಇವೆಲ್ಲ ಇದ್ರೆ ಚಲೋ ಆಗ್ತೈತಿ. ಅದಕ್ಕೆ ನೆಕ್ಸ್ಟ್ ಪುಳಿಯೋಗರೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಆ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀವಿ ರೀ, ಆ ಹುಣಸೆ ಹಣ್ಣಿನ ರಸ ಹಾಕೋದ ಮಿಸ್ ಮಾಡೋಂಗಿಲ್ಲ. ಹಂಗೆ ಅದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕೋದು, ಒಂದು ಉಪ್ಪಗಿದು ಇದೆಲ್ಲ ಬಿಡಂಗಿಲ್ಲ. ಹುಣಸೆ ಹಣ್ಣು ಬೆಲ್ಲ ಈಸ್ ಮಸ್ಟ್ ಅಂತ ಹೇಳ್ಬೋದು. ಗೊತ್ತಾತ್ರಲ್ಲ? ಇನ್ನು ಇಷ್ಟೆಲ್ಲ ಆದ್ಮೇಲೆ ಸಣ್ಣಂಗೆ ಸ್ವಲ್ಪ ಕುದಿಯಾಕ ಬಿಟ್ಬಿಡಿ. ಇದಾದ ನಂತರ ಮೊದಲೇ ನಾವು ಅನ್ನ ಮಾಡಿ ಇಟ್ಕೊಂಡಿದ್ದೆವು. ಆ ರೈಸನ್ನು ತಂದು ಇಲ್ಲಿ ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಜೊತೆ ಕುಡ್ಕೊಳ್ಳುವಂಗೆ ರೈಸ್ ಮಿಕ್ಸ್ ಆಗಬೇಕು, ಚಲೋ ತಂಗಿ ರೆಡಿ ಆಗಬೇಕು. ಗೊತ್ತಾದ್ರಲ್ಲ? ಈ ರೀತಿ ಮಸ್ತಾಗಿ ಆಗತ್ತೆ. ಗೊತ್ತಾದ್ರಲ್ಲ? ಇಷ್ಟು ಆದ್ಮೇಲೆ ನಾವು ಇದೇ ಏನು ಮಸಾಲೆ ಮಾಡ್ಕೊಂಡಿದ್ದೇವ್ರಲ್ಲ, ಆ ಪುಳಿಯೋಗರೆ ಮಸಾಲೆ, ಆ ಮಸಾಲೆಯನ್ನು ತಂದ ರೈಸ್ ಜೊತೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಸಮಾಧಾನಲೆ ಮಾಡಿರಿ, ಗಡಬಡಿ ಏನೂ ಇಲ್ಲ. ನಿಮಗೆ ನಾವು ಇಟ್ಟೆಲ್ಲ ರೆಸಿಪಿ ತೋರ್ಸಕತ್ತೀವಿ ಅಂತಂದ್ರೆ ನಿಮಗೆ ಯಾವ್ದು ಬೇಕೋ ಆ ರೆಸಿಪಿಗಳನ್ನ ನೀವು ಮಾಡ್ಬೋದು. ನೀವು ಎಲ್ಲನೂ ಮಾಡತ್ತಿದ್ರೆ ಆ ಮಾತು ಬೇರೆ, ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಮಾಡತ್ತಿದ್ರೆ ಆ ಮಾತು ಬೇರೆ. ಗೊತ್ತಾದ್ರಲ್ಲ? ಅದಕ್ಕೆ ಸಮಾಧಾನಲೆ ನೋಡಿ, ಸಮಾಧಾನಲೆ ಮಾಡಿ. ಮುಂದೆ ಇದ್ರಾಗ ಉಳಿದಿದ್ದು ನಾವು ಫಸ್ಟಿಗೆ ಎಲ್ಲ ಕರೆದು ಇಟ್ಕೊಂಡಿದ್ದೇವ್ರಲ್ಲ, ಆ ಗೋಡಂಬಿ, ಹಂಗೆ ಶೇಂಗಾ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವ ಮತ್ತಷ್ಟು ಹಾಕಿ ಮಿಕ್ಸ್ ಮಾಡಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಪುಳಿಯೋಗರೆ, ದೇವಸ್ಥಾನದ ಶೈಲಿ ಒಳಗನ ಪುಳಿಯೋಗರೆ ರೆಡಿ ಆಯಿತು ಅಂತ ಅರ್ಥ. ಈ ರೀತಿ ಮಾಡಿದ್ರಿ, ಸರ್ವ್ ಮಾಡಿರಿ, ನೈವೇದ್ಯ ಮಾಡಿ, ಇಷ್ಟ ಚಂದಂಗಿ ಮಸ್ತಾಗಿ ಆಗೈತಿ. ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ. ಮುಂದಿನ ರೆಸಿಪಿ ಒಂದು ಭಾಳ ಮಸ್ತಾಗಿರುವಂತಹ ಟ್ರೆಡಿಷ್ನಲ್ ರೆಸಿಪಿ. ಓನ್ಲಿ ಹಳ್ಳಿಗಳಿಗಷ್ಟ ಉಳಿದುಕೊಂಡೈತೆ ರೆಸಿಪಿ. ಭಾಳ ಜನ ಇದನ್ನು ಕಡಿಮೆ ಮಾಡಿಬಿಟ್ಟಾರೆ ಮಾಡೋಕ್ಕೆ. ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿ ಅಷ್ಟು ಹಾಕಿ ಅದ್ರ ಜೊತೆ ಏಲಕ್ಕಿ ಹಾಕಿ ರುಬ್ಕೊಂಡ ಇಟ್ಬಿಡಿ. ಇನ್ನು ಅದಕ್ಕೆ 1 ಕಪ್ ನಾವಿಲ್ಲಿ ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಮೈದಾ ಅನ್ನ ತೊಗೊಂಡಿದ್ದೀವಿ. ಇವನ್ನ ಏನು ಮಾಡಿರಿ, ಒಂದು ಪರಾತ್ನ್ಯಾಗ ಅಥವಾ ಒಂದು ದೊಡ್ಡ ಪ್ಲೇಟು ಅಥವಾ ಒಂದು ಬುಟ್ಟಿ ಒಳಗೋ ನೀವು ಚಾಣಿಸಿ ತೊಗೋಬೇಕಾಕೆ. ಗೊತ್ತಾದ್ರಲ್ಲ? ಅದಕ್ಕೆ ಸ್ವಲ್ಪ ಉಪ್ಪಿನ ಜೊತೆ ಸ್ವಲ್ಪ ನೀರಟ್ಟು ಹಾಕೋತ ನಾವು ನಾದಕ್ಕೆ ಶುರು ಮಾಡಿ. ಗೊತ್ತಾದ್ರಲ್ಲ? ಸಮಾಧಾನಲೆ ನೀವೇನು ಮಾಡಿರಿ ಅಂತಂದ್ರೆ ಈಗ ನಾವು ಕಣಕ ತಯಾರು ಮಾಡ್ಕೋಬೇಕು. ಇಷ್ಟೆಲ್ಲ ಕಣಕ ತಯಾರಾಗ್ತೈತಿರಲ್ಲ, ಅದಕ್ಕೆ ಏನು ಮಾಡಪ್ಪ ಅಂತಂದ್ರೆ ಅದಕ್ಕೆ ಒಂದು ಪ್ಲೇಟೋ ಅಥವಾ ಒಂದು ಬೊಗಣೆಯೋ ಏನರ ಮುಚ್ಚಿ ಇಟ್ಕೊ. ಇನ್ನು ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ನಾವಿಲ್ಲಿ ಗಸಗಸಿ ಇರ್ತಾವ್ರಲ್ಲ, ಆ ಗಸಗಸಿಯನ್ನು ಚಂದಂಗಿ ರೋಸ್ಟ್ ಮಾಡಿ ಇಟ್ಕೊಳತ್ತಿದ್ದೆವು. ಸ್ವಲ್ಪ ಟೈಮ್ ತೊಗೊಂಡು ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಅದ ಪಾತ್ರೆಯೊಳಗೆ ಸ್ವಲ್ಪ ತುಪ್ಪನ ಕಾಯ್ಲಿಕ್ಕಿಟ್ಟು ತುಪ್ಪ ಕಾದಾದ್ಮೇಲೆ ನಾವು ಅದಕ್ಕೆ ಏನಾಗಿದ್ದೇವೆ ರೀ, ಕೇಸರಿ ರವೆ, ಈ ಕಲರ್ ಒಳಗಿರುವಂತಹ ರವಾನ ಹಾಕಿನ. ರವೆ ಹಾಕಿ ಆ ತುಪ್ಪದಾಗನ ಚಂದಂಗಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ನೋಡ್ಕೊತ ಸಮಾಧಾನಲೆ ಹುರಿನು. ನೋಡ್ಬೋದ್ರಲ್ಲ, ಬಿಡಿಯಾಗಿ ಕಾಣತೈತಿ. ಈ ಕಡೆ ಸ್ವಲ್ಪ ನಾವು ಬಿಸಿನೀರನ್ನು ಕಾಯಕ್ಕೆ ಇಟ್ಟಿದ್ದೀವಿ. ಆ ನೀರು ಕಾದಾದ್ಮೇಲೆ ಅದ್ರಾಗ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿ ಬೆಲ್ಲ ಕರಗುವಂಗೆ ನೋಡ್ಕೋತ ಇರು. ಗೊತ್ತಾದ್ರಲ್ಲ? ಬೆಲ್ಲ ಕರಗಿಸೋದೈತೆ, ಆರ್ಗಾನಿಕ್ ಬೆಲ್ಲ ಐತಿ, ಚೆನ್ನಾಗಿ ಕರಗಲಿ. ಅದು ನೋಡ್ಬೋದು, ಕರಗಿ ಕುದಿಯಾಕ ಸ್ಟಾರ್ಟ್ ಆಯ್ತು ನೋಡ್ರಲ್ಲೇ. ಈ ರೀತಿಯಾಗಿ ಆದ್ಮೇಲೆ ಅದನ್ನು ಆ ರವೆ ಇತ್ತಿರಲ್ಲ, ಆ ರವಾದಾಗ ಚಾಣಿಸ್ ಹಾಕ್ರಿ. ಬೆಲ್ಲ ಹಂಗೆ ಕುದಿಸಿದ ಹಂಗೆ ಹಾಕಂಗಿಲ್ಲ, ಚಾಣಿಸ್ ಹಾಕಿ ಆ ಒಂದು ರವಾನ ಬೆಲ್ಲದ ನೀರೊಳಗನ್ನ ಕುದಿಯುವಂಗೆ ನಾವು ಮಾಡ್ಬೇಕು. ಅಂದ್ರೆ ಸಜ್ಜಕ ಮಾಡತ್ತಿದ್ದೇವೆ, ಮತ್ತೇನಿಲ್ರಿ. ಭಾಳ ತಲೆ ಕಳ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ರಾಕೆಟ್ ಸೈನ್ಸ್ ಏನೂ ಇಲ್ಲ ಅದ್ರಾಗ.
ಆಮೇಲೆ ಮುಂದೆ ಏನ್ರಿ ಅಂತಂದ್ರೆ ಅದನ್ನು ಈ ಒಂದು ಮಸ್ತಾಗಿ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ನೀವು. ಫಸ್ಟಿಗೆ ಸ್ವಲ್ಪ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ರಿ, ಆಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ರಿ, ಅಂದ್ರೆ ಬೆಲ್ಲದ ನೀರು. ಆಮೇಲೆ ಈಗ ನೋಡ್ಬೋದು ಇವ ರವೆ ಚೆನ್ನಾಗಿ ಕುದಿಯತೈತಿ. ಹಂಗೆ ಒಂದು ಪ್ಲೇಟ್ ಮುಚ್ಚ್ರಿ, ಪ್ಲೇಟ್ ಮುಚ್ಚಿ ಮತ್ತೊಮ್ಮೆ ತೆಗಿರಿ. ಏಕದಮ್ ಪದಶ್ರೀಯಾಗಿ ಸಜ್ಕ ರೆಡಿ ಆಕೈತಿ. ಈ ರೀತಿಯಾಗಿ ನಾವು ಸಜ್ಕ ಮಾಡತ್ತಿದ್ದೀವಿ. ಸಜ್ಕ ಅಂದ್ರೆ ಮುಂದೆ ಹೋಳ್ಗೆ ಮಾಡ್ಬೇಕಿರಲ್ಲ, ಸಜ್ಕದ ಹೋಳ್ಗೆ, ಕರಿದ ಹೋಳ್ಗೆ ಅಂತಾರ್ರಿ, ಸಜ್ಕದ ಹೋಳ್ಗೆ ಅಂತಾರೆ. ಅದಕ್ಕೆ ಒಂದು ಪರಾತ್ನಾಗ ಸ್ವಲ್ಪ ತೆಳಗೆ ತುಪ್ಪ ಹಾಕಿ ಸಜ್ಕನ್ನ ಆರಕ್ಕೆ ಬಿಡು. ಸಜ್ಕ ಅಂತರೂ ಇಷ್ಟ ಆದ್ರೆ ಮುಗ್ದು ಹೋಗ್ತೈತಿ, ಸಜ್ಕದ ಹೋಳಿಗೆ ಇನ್ನೂ ಮುಗ್ದಿಲ್ಲ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಆರಿದಾದ್ಮೇಲೆ ಅದಕ್ಕೆ ಮತ್ತೊಂದೀಟು ನಾವು ಕೊಬ್ಬರಿ ಪುಡಿ ಹಂಗೆ ಹುರಿದಿಟ್ಕೊಂಡಂತಹ ಗಸಗಸಿ ಅವನ್ನೆಲ್ಲನೂ ಹಾಕೈತಿ, ಗೊತ್ತಾದ್ರಲ್ಲ. ಈಗ ಅದನ್ನು ಹಾಕಿದಾದ್ಮೇಲೆ ಕಲಿಸ್ಬೇಕಲ್ಲ. ಇದೆಲ್ಲ ಕೊಡ್ಕೊಳ್ಳೋ ಹಂಗೆ ನೀವು ಚಲೋ ತಂಗಿ ಒಮ್ಮೆ ಏನು ಮಾಡಿರಿ ನೋಡಿ ಕಲಿಸ್ರಿ. ಅದನ್ನು ಕೈ ಸ್ವಲ್ಪ ಜ್ವಾಕಿಲೆ, ಯಾಕಂತಂದ್ರೆ ಬಿಸಿ ಐತಿ. ಆಮೇಲೆ ಒಂದೊಂದು ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು, ಗೊತ್ತಾದ್ರಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣ, ಭಾಳ ದೊಡ್ಡ ಇರಲಿ, ಸಣ್ಣ ಸಣ್ಣ ಮಾಡ್ಕೋದು ಉಳ್ಳಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಈಗ ಎಲ್ಲನೂ ನಾವು ಅದೇ ರೀತಿ ಒಳಗನ ಮಾಡಿ ಇಟ್ಕೊಳತ್ತಿದ್ವಿ. ಇದು ನೋಡಿ, ಈಗ ಎಲ್ಲ ರೆಡಿ ಆಗಿದಾವೆ, ಎಷ್ಟು ಬೇಕೋ ಅಷ್ಟೆಲ್ಲ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಹೋಗೋಣ ಬನ್ನಿ. ಕನಕ ಬೇರೆ ರೆಡಿ ಮಾಡಿ ಈಗಾಗಲೇ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಂದಂಗೆ ಮತ್ತೊಮ್ಮೆ ಬೇಕಂತಂದ್ರೆ ಮಿದ್ದು ನೀವು ಇಟ್ಕೊಳ್ಬೋದು. ಮಿದ್ದು ಇಟ್ಕೊಂಡಾದ್ಮೇಲೆ ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ಉಳ್ಳಿ ತೊಗೋದು, ಭಾಳ ದೊಡ್ಡ ಇಲ್ಲ, ಸಣ್ಣ ಸಣ್ಣ ತೊಗೋದು. ಆಮೇಲೆ ನಡಬಾರ್ಕ ಅದಕ್ಕೂ ಹೋಳ್ಗೆ ಮಾಡುವಾಗ ಹೆಂಗೆ ಜಾಗ ಮಾಡಿದ್ದೀವೋ ಹಂಗೆ ಜಾಗ ಮಾಡಿ ನಡಬಾರ್ಕ ಒಂದೀಟ ಹೂರ್ಣ ತುಂಬಬೇಕು. ಇಲ್ಲಿ ಯಾವ ಹೂರ್ಣ ತುಂಬತ್ತಿದ್ದೀವಿ, ಸಜ್ಕ ಮಾಡಿದ್ದೇವ್ರಲ್ಲ ಆ ಸಜ್ಕದ ಹೂರ್ಣ ತುಂಬತ್ತಿದ್ದೀವಿ. ಅಷ್ಟು ತುಂಬಿದಾದ್ಮೇಲೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿ ನೀವು ಈ ತಗಡಿರ್ತೈತಿಲ್ಲ, ಅಥವಾ ಒಬ್ಬಟ್ಟು ಶೀಟ್ ಅಂತಾರೆ ಇದಕ್ಕೆ, ಅದ್ರ ಮೇಲೆ ನಿಮಗೆ ಎಲ್ಲ ಕಡೆ ಸಿಗ್ತೈತ್ರಿ, ಅದು ಆನ್ಲೈನ್ದಾಗೂ ಸಿಗ್ತೈತೆ. ಬೇಕಂದ್ರೆ ಅದನ್ನು ಏನು ಮಾಡಿ ಅಂತಂದ್ರೆ ಹಿಂಗೆ ಸ್ವಲ್ಪ ಒತ್ತಿರಿ, ಭಾಳ ಏನಿಲ್ಲ, ಲಟ್ಸಬೇಕತ್ತೇನಿಲ್ಲ, ಕೈಲೇ ಒತ್ತಿರೂ ಆತ, ಲಟ್ಟಿಸಿದ್ರೂ ಆತ, ಹೆಂಗೆ ಬೇಕೋ ಹಂಗೆ ಮಾಡಿ ಎಣ್ಣೆ ಹಾಕಿರ್ತೈತಲ್ಲ ಆ ಎಣ್ಣೆ ಒಳಗೆ ಹೋಗಿ ನೀವು ಕರಿಬೇಕಾಗತ್ತೆ. ಇದಕ್ಕೆ ಕರಿದ ಹೋಳಿಗೆ ಅಂತಲೂ ಕರೀತಾರೆ, ಇಲ್ಲ ಸಜ್ಜಕದ ಹೋಳಿಗೆ ಅಂತಲೂ ಕರೀತಾರೆ, ಸಜ್ಜಿಗೆನೂ ಅಂತಾರೆ. ಆಮೇಲೆ ಈ ರೀತಿಯಾಗಿ ಅಂದ್ರೆ ಸಜ್ಜಕ ಪ್ಲಸ್ ಹೋಳಿಗೆ ಸಜ್ಜಿಗೆ ಹಿಂಗೆ ಆಗ್ತೈತ್ರಿ. ಆಮೇಲೆ ಅಂದ್ರೆ ಒಟ್ಟು ಹಂಗೆ ಕರೀತಾರೆ. ಆಮೇಲೆ ನೆಕ್ಸ್ಟ್ ಅದನ್ನು ಎಣ್ಣೆಗ ನಾವೇನು ಮಾಡಪ್ಪ ಅಂತಂದ್ರೆ ಕರ ತಕ್ಕೊಂಡು ಈ ರೀತಿ ಉಬ್ಬಿ ಚೆನ್ನಾಗಿ ಬರ್ತೈತಿ. ನಾವು ಅದನ್ನು ಎಣ್ಣೆ ಪೂರ್ತಿ ಬಸದ ತೆಗಿಬೇಕು, ಗೊತ್ತಾದ್ರಲ್ಲ. ಇದೇ ರೀತಿಯಾಗಿ ನೀವು ಮಾಡಿದ್ರಿ ಅಂತಂದ್ರೆ ಸಜ್ಜಕದ ಹೋಳಿಗೆ ಅತಿ ಸುಲಭವಾಗಿ ಅತಿ ಮಸ್ತಾಗಿ ಬರ್ತವೆ. ನಿಮಗೆ ಎಲ್ಲಿ ಲಟ್ಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಬರೀ ಕೈಲಿ ಒತ್ತಿ ತಗೋರಿ, ಒಳಗೆ ಹೆಂಗೆ ಬಂದಾವ ಅಂಥೇಳಿ ನಿಮಗೆ ಕಾಣ್ತೈತಿ. ಈ ರೀತಿಯಾಗಿ ನೀವು ಕರಿದ ಸಜ್ಜಕದ ಹೋಳಿಗೆ ಮಾಡ್ಕೊಂಡು ಇನ್ನು ಒಂದು ಕಡಲೆಕಾಳು ಉಸುಳಿ ಇರ್ಬೇಕ್ರಿ, ಹಂಗೆ ಹಿಂಗೆ ಬಿಡಕ್ಕೆ ಹೋಗಂಗಿಲ್ಲ. ಅದಕ್ಕೆ ಒಂದು ಕಡಲೆಕಾಳು ಉಸುಳಿಯನ್ನು ಹೆಂಗೆ ಮಾಡ್ಕೋದು ಅಂತೇಳಿ ನಾವು 1 ಕಪ್ ಕಡಲೆಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆವು. ಓವರ್ ನೈಟ್ ನೆನೆದವ್ರಿ ತಿಗೋರಿ. ಒಂದು ಇಲ್ಲ ಅಂತಂದ್ರೆ ಒಂದು ನೀವು ನೆನೆಸಿ ಎಷ್ಟೊತ್ತಿಗೆ ಇಟ್ಕೊಂಡಿರ್ತಿರಲಿಲ್ಲ, ಆಮೇಲೆ ನಿಮಗೆ ಗೊತ್ತಾಗ್ತೈತಿ. ಅವನು ಏನು ಮಾಡಣಪ್ಪ ಅಂತಂದ್ರೆ ಒಂದು ಕುಕ್ಕರ್ದಾಗ ನಾವು ನೀರು ಕುದಿಯಾಕ ಇಟ್ಟಿದ್ದೆವು. ಆ ಕಡಲೆಕಾಳು ಏನಿದ್ದೂರ್ಲೆ ಅವನು ವಾಪಸ್ ನಾವು ಕುದಿಯಾಕ ಹಾಕೋಣ. ಚಲೋ ತಂಗಿ ಈ ಒಂದು ಕಡ್ಲೆಕಾಳು ಏನಿದ್ರಲ್ಲ ಅವೆಲ್ಲ ಕುದಿಬೇಕು. ಅದಕ್ಕೆ ಸ್ವಲ್ಪ ಅದ್ರಾಗ ನೀರೊಳಗೆ ಅಡುಗೆ ಎಣ್ಣೆಯನ್ನು ಸೇರಿಸಿ ಕುಕ್ಕರನ್ನ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ಬಿಡು. ಆಮೇಲೆ ಅವು ಕುದೀತನ ನೋಡ್ಕೊತ ನಾವು ಸೀಟಿ ನಾವು ಹೊಡಿಯಂಗಿಲ್ಲ ರೀ, ಅದನ್ನ ಹೊಡ್ಸೋಣ. ಆಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಕೊಬ್ಬರಿ ಅಂದ್ರೆ ತೆಂಗಿನಕಾಯಿ ಹಾಕಿ, ಅದ್ರ ಜೊತೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿ, ಅದಾದ ನಂತರ ಅದನ್ನು ಡ್ರರ್ ಅನ್ಸ್ಕೊತ ಬರಬೇಕು. ಚಲೋ ತಂಗಿ ಪೂರ್ತಿ ಸಣ್ಣ ಅಂದ್ರೆ ಸಣ್ಣಲ್ಲ, ಸ್ವಲ್ಪ ಕೋರ್ಸ್ಗೆ ನಾನು ಹೇಳಿದ್ದೀನಿರಲ್ಲ ನಿಮಗೆ, ಆ ರೀತಿಯಾಗಿ ನಾವು ರುಬ್ಬಬೇಕು. ಆಮೇಲೆ ಈ ಕಡೆ ನೋಡ್ಬೋದು ನೀವು ಕಡಲೆಕಾಳು ಏನು ನಾವು ಕುದಿಯಾಕೆ ಇಟ್ಟಿದ್ದೇವಲ್ಲ ಅವು ಚಲೋ ತಂಗಿ ಈಗ ಕುದ್ದಾವು. ಇಷ್ಟು ನಮಗೆ ಬೇಕಾಗಿರೋದು. ಕೈಲಿ ಒಂದು ಸ್ವಲ್ಪ ಮುಟ್ಟಿ ನೋಡ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕುದ್ದಾವೋ ಇಲ್ಲೋ ಅಂತೇಳಿ. ಈಗ ಕಡಲೆಕಾಳು ಅಂತೂ ಕುದ್ದಾವು, ನೀರೆಲ್ಲ ಬಸದ ನಾವು ಕಡಲೆಕಾಳನ್ನು ತಕ್ಕೊಂಡಿದ್ದೆವು ನೋಡಿ, ಈ ರೀತಿಯಾಗಿ ಕಾಣತ್ತ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಇವೆಲ್ಲ ಕುದಿರ್ತಾವ್ರಲ್ಲ ಅದ ಒಂದು ಪಾತ್ರದಾಗ ಎಣ್ಣೆ ಹಾಕಿಟ್ಟೆ, ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸಾಸಿವೆ ಹಂಗೆ ಜೀರಿಗೆ ಹಂಗೆ ಕರಿಬೇವು ಇವೆಲ್ಲ ಹಾಕತ್ತಿದ್ದೆವು. ಇವೆಲ್ಲ 3 ಹಾಕಿದ ನಂತರ ಅದರೊಳಗೆ ಇದೇಗೆ ನಾವು ಈ ಕೊಬ್ಬರಿ ಮತ್ತು ಮೆಣಸಿಕಾಯಿ ಹಾಕಿ ರುಬ್ಕೊಂಬಂದಿದ್ದೇವೆ ನೋಡ್ರಿ, ಅದನ್ನು ಇಲ್ಲಿ ಹಾಕೊಂಡು ಕೊಬ್ಬರಿ ಮೆಣಸಿಕಾಯಿ ಕಾಂಬಿನೇಷನ್ ರುಬ್ಬಿದ್ದು ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತೆ ರೀ. ಅದಕ್ಕೆ ಅದನ್ನು ಹಾಕಿದಾದ್ಮೇಲೆ ಕರೆಕ್ಟಾಗಿ ಒಂದು ಈಟ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮಿಕ್ಸ್ ಮಾಡಿ ಮುಂದಕ್ಕೆ ಅದ್ರಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿದ ನಂತರ ಅದನ್ನು ನೀವು ಮತ್ತೊಮ್ಮೆ ಮಿಕ್ಸ್ ಮಾಡಿ.
ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ನೀವು ಅದಕ್ಕೆ ಕಡಲೆಕಾಳು ಏನಿದ್ರಲ್ಲ ಅದನ್ನು ಹಾಕಬೇಕು. ಕಡಲೆಕಾಳು ಹಾಕಿದ ನಂತರ ಕರೆಕ್ಟಾಗಿ ಅದನ್ನು ಕಂಪ್ಲೀಟಾಗಿ ಕೂಡ್ಕೊಳ್ಳುವಂಗೆ ನೀವು ಅದನ್ನು ಮಿಕ್ಸ್ ಮಾಡಿ, ಗೊತ್ತಾದ್ರಲ್ಲ. ಈ ರೀತಿ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಕಡಲೆಕಾಳು ಉಸುಳಿ ಅತಿ ಸುಲಭವಾಗಿ ರೆಡಿ ಆಕೈತಿ. ಅದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ನೀವು ಹಾಕಬೇಕು. ನಿಂಬೆಹಣ್ಣಿನ ರಸ ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆಹಣ್ಣು ಇದ್ರೂ ನಡೀತೈತಿ. ಇಷ್ಟು ಹಾಕಿ ನೀವು ಈ ಒಂದು ಉಸುಳಿ ಒಳಗೆ ಮಿಕ್ಸ್ ಮಾಡಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಉಸುಳಿ ರೆಡಿ ಆಕೈತಿ. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಒಂದಿಟ್ಟು ಗಾರ್ನಿಷ್ ಮಾಡಿರಿ. ಕಡಲೆಕಾಳು ಉಸುಳಿ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನಿಮಗೆ ರೆಡಿ ಆಕೈತಿ. ನೀವು ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಹಾಕೋ ಅವಶ್ಯಕತೆ ಇಲ್ಲ, ಗೊತ್ತಾತ್ರಲ್ಲ. ಇಷ್ಟು ಮಾಡಿದರೆ ಅಂತಂದ್ರೆ ಮುಗಿತು. ಇನ್ನು ಮುಂದಕ್ಕೆ ಜನ್ಮಾಷ್ಟಮಿನೂ ಬರ್ತೈತಿಲ್ಲ, ಆವಾಗೂ ಮಾಡ್ಕೊಳ್ಳುವಂತಹ ಒಂದು ಅವಲಕ್ಕಿ ಪ್ರಸಾದ ಇರ್ತೈತೆ ರೀ. ಅದಕ್ಕೆ ಅದನ್ನು ನಿಮಗೆ ತೋರಿಸ್ಬಿಡ್ತೇನೆ ನಾ ಇದ್ರಾಗ. ಅವಲಕ್ಕಿ, ಬೆಲ್ಲ, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಅದಕ್ಕೆ ಏಲಕ್ಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೇನು ಬೇಕು ಅವನು ನೀವು ತೊಗೊಳ್ಬೋದು. ಹೆಂಗೆ ರೀ ಅಂತಂದ್ರೆ ಒಂದು ತೂತಿನ ಚಾನಿಗೆ ಇರ್ತೈತಿಲ್ಲ, ಅದ್ರಾಗ ಸ್ವಲ್ಪ ಅವಲಕ್ಕಿ ಹಾಕಿ ಅದರಲ್ಲೇ ಒಂದು ಇಟ್ಟು ನೀರು ಹಾಕಿ ಸ್ವಲ್ಪ ಹಂಗೆ ತೋರಿಸ್ಕೊಂಡ ಇಡು. ದೋಷದ ಅಷ್ಟೇ ತೊಳೆದ ಅಷ್ಟೇ ಮುಗಿದು ಮತ್ತೇನಿಲ್ಲ, ನೆನೆಸಿಡಬೇಕು ಹಂಗೆ ಹಿಂಗೆ ಏನಿಲ್ಲ. ಒಂದು ಪಾತ್ರೆ ಒಳಗೆ ತುಪ್ಪ ಕಾಯಕ್ಕಿಟ್ಟ, ತುಪ್ಪ ಕಾದಾದ್ಮೇಲೆ ಅದ್ರಾಗ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮ ನೀವು ಕಟ್ ಮಾಡಿ ತೊಗೋದ್ರೆ ಕಟ್ ಮಾಡಿ ತೊಗೋರಿ, ಇಲ್ಲ ಹಂಗೆ ತೊಗೋತಿದ್ರೆ ಹಂಗೆ ತೊಗೋರಿ. ಆಮೇಲೆ ಅವನು ಸ್ವಲ್ಪ ತುಪ್ಪದಾಗ ನೀವೇನು ಮಾಡಬೇಕು, ಫ್ರೈ ಮಾಡಬೇಕು. ಸಮಾಧಾನಲೆ ಆರಾಮ್ ಸರಿಯಾಗಿ ಎಲ್ಲ ಫ್ರೈ ಮಾಡಿ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಒಂದು ಪ್ಲೇಟ್ನಾಗ ತಕ್ಕೊಂಡ ಇಟ್ಕೊಳತ್ತಿದ್ದೆವು. ಇನ್ನು ಅದ್ರಾಗಣ ಸ್ವಲ್ಪ ಬೆಲ್ಲ ಹಾಕಿದೆವು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ, ಎಷ್ಟು ಅವಲಕ್ಕಿ ತೊಗೊಂಡಿರ್ತಿಲ್ಲ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕಿ ಆ ತುಪ್ಪದಾಗನ ಹಾಕಿ ಕರೆಕ್ಟಾಗಿ ಈ ರೀತಿ ನಾವು ಬೆಲ್ಲ ಕರಗುವಂಗೆ, ತುಪ್ಪದ ಜೊತೆನ ಬೆಲ್ಲ ಕರಗುವಂಗೆ ತಿರುಗಾಡತ್ತಿದ್ದೆವು. ಕೈ ಬಿಡಲಾರ್ದ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗ್ರಿ, ಕರೆಕ್ಟಾಗಿ ಕರಿಗಿ ಬಿಡ್ತೈತಿ. ಇನ್ನು ನೆಕ್ಸ್ಟ್ ಅದಕ್ಕೆ ಆ ತೋಸಿಟ್ಟಂತಹ ಅಂದರೆ ಏನು ರೀ ಬರೀ ತೊಳ್ಕೊಂಡು ಬಂದಿದ್ದೇವ್ರಿ, ವಾಶ್ ಮಾಡಿದಂತಹ ಪೋಹಾ ಅಥವಾ ಅವಲಕ್ಕಿಯನ್ನು ಬೆಲ್ಲದ ಜೊತೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಕರೆಕ್ಟಾಗಿ ಎಲ್ಲನೂ ಆಗ್ತದೆ. ಬೆಲ್ಲ ಅವಲಕ್ಕಿ ಜೊತೆ ಸೇರ್ಕೋತೈತಿ. ಇನ್ನು ಅದ್ರಾಗ ಸ್ವಲ್ಪ ಏಲಕ್ಕಿ ಪುಡಿ ನಾವು ಏನು ತೊಗೊಂಡಿದ್ದೇವೆ, ಜಜ್ಜಿ ಇಟ್ಕೊಂಡಿದ್ದೇವೆ ಏಲಕ್ಕಿ, ಅದನ್ನು ತುಪ್ಪದಾಗ ಕರೆದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇಷ್ಟು ಚಲೋ ತಂಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಜನ್ಮಾಷ್ಟಮಿ ಪ್ರಸಾದ ನೋಡಿ ಆಕೈತಿ. ನೀವು ಇದನ್ನು ಯಾವಾಗ ಬೇಕಾದ ಪ್ರಸಾದ ಮಾಡ್ಕೊಳ್ಬಹುದು ರೀ. ಆಮೇಲೆ ಇಷ್ಟ ಅಂದ್ರೆ ಇಷ್ಟ ರೆಡಿ ಆಗ್ತದೆ. ನಿಮಗೆ ನಾವು ಹೋಳಿಗೆ ತೋರಿಸಿದ್ದೀವಿ, ಕಡಬ ತೋರಿಸಿದ್ದೀವಿ, ಅವಲಕ್ಕಿ ಪ್ರಸಾದ ತೋರಿಸಿದ್ದೀವಿ, ಹಾಗೆ ಗೋಧಿ ಹುಗ್ಗಿ ತೋರಿಸಿದ್ದೀವಿ, ಅಕ್ಕಿ ಪಾಯಸ ತೋರಿಸಿದ್ದೀವಿ, ಪೂರ್ಣಾವಳಿ ತೋರಿಸಿದ್ದೀವಿ, ಮತ್ತೇನು ತೋರಿಸಿದ್ದೀವಿ ರೀ, ಮತ್ತೇನು ಮಿಸ್ ಆಯ್ತು ನೋಡಿ, ಕಡಲೆಕಾಳು ಉಸುಳಿ ತೋರಿಸಿದ್ದೀವಿ. ಎಲ್ಲನೂ ನಿಮಗೆ ಇವತ್ತಿನ ವಿಡಿಯೋದಾಗ ತೋರಿಸಿದ್ದೀವಿ. ಹಾಗಾದ್ರೆ ನೀವೆಲ್ಲನೂ ಇವನ್ನ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖಿಗಳು.